ಹನುಮಾನ್ ಜಯಂತಿ ಶನಿವಾರ ಚೈತ್ರ ಪೌರ್ಣಮಿ. ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. ದೊಡ್ಡ ದೊಡ್ಡ ಸಂಕಟಗಳು ಸಣ್ಣದಾಗಿ ಬಂದು ಹೋಗುತ್ತೆ. ಯಾವತ್ತಿದೆಲ್ಲ? ಇದೇ ವರ್ಷದ ಏಪ್ರಿಲ್ 12ನೇ ತಾರೀಕು ಶನಿವಾರ. ಎಲ್ಲರಿಗೂ ನಮಸ್ಕಾರ. ವಿಶ್ವವಸು ನಾಮ ಸಂವತ್ಸರದ ಮೊದಲ ಪೌರ್ಣಮಿ, ಹಿಂದೂಗಳ ಕ್ಯಾಲೆಂಡರ್ ಪ್ರಕಾರ ಮೊದಲ ಪೌರ್ಣಮಿ. ಈ ದಿನ ನೀವು ಕೆಲವೊಂದು ಸಂಕಲ್ಪ ಹಾಗೂ ಪೂಜೆಗಳನ್ನು ಮಾಡಿದ್ರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. ಹಾಗೆ ದೊಡ್ಡ ದೊಡ್ಡ ಸಂಕಟಗಳು ಚಿಕ್ಕದಾಗಿ ಬಂದು ಹೋಗುತ್ತೆ. ಚೈತ್ರ ಪೌರ್ಣಮಿ ಅಂದ್ರೇನೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜನ್ಮಾಷ್ಟಮಿ. ಶನಿವಾರದ ದಿನ ಹನುಮ ಜನ್ಮಾಷ್ಟಮಿ ಬಂದಿರೋದೇ ಒಂದು ವಿಶೇಷ. ಹಾಗೆ ಅದು ಪೌರ್ಣಮಿ ಕೂಡ. ಇದಕ್ಕಿಂತ ವಿಶೇಷವಾದ ದಿನ ಬೇಕಾ ಈ ವರ್ಷದಲ್ಲಿ? ಈ ವಿಶೇಷವಾದ ಶಕ್ತಿವಂತವಾದ ದಿನದಲ್ಲಿ ಕೆಲವು ಅದ್ಭುತವಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅಖಂಡ ಕುಬೇರ ಯೋಗ ನಿಮ್ಮದಾಗತ್ತೆ. ನಿಮಗೇನಾದರೂ ಏಪ್ರಿಲ್ 12ರ ಮುಂಚೆ ಈ ವಿಡಿಯೋ ಸಿಕ್ಕರೆ ನೀವು ಅದೃಷ್ಟವಂತರೇ ಸರಿ. ಯಾವ್ಯಾವ ರಾಶಿಯವರು ಈ ಸಂಕಲ್ಪನ ಮಾಡಬೇಕು, ಹಾಗೆ ಯಾವ ದುಃಖದಲ್ಲಿರೋರು ಈ ಸಂಕಲ್ಪನ ಮಾಡಬೇಕು ಅಂತ ನೋಡಿ. ಸಾಡೆ ಸಾತಿ ನಡೀತಿರೋ ಕುಂಭ, ಮೀನ ಹಾಗೂ ಮೇಷ ರಾಶಿಯವರು, ಷಷ್ಠಿ ಶನಿ ನಡೀತಿರೋ ಸಿಂಹ ರಾಶಿಯವರು, ಅಷ್ಟಮ ಶನಿ ನಡೀತಿರೋ ತುಲಾ ರಾಶಿಯವರು, ಹಾಗೆ ಅರ್ಧಾಷ್ಟಮ ಶನಿ ನಡೀತಿರೋ ಧನಸ್ಸು ರಾಶಿಯವರು ತಪ್ಪದೆ ಈ ವಿಡಿಯೋದಲ್ಲಿ ಹೇಳಿರುವಂಥ ಸಂಕಲ್ಪವನ್ನ ಮಾಡಿ. ಹಾಗೆ ಹಣಕಾಸಿನ ತೊಂದರೆ ಇರೋರು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ಕೊಳ್ತಿರೋರು, ನಾವು ಅನ್ಕೊಂಡಿರೋದು ಇನ್ನೂ ಆಗ್ತಿಲ್ವಲ್ಲ ಅಂತ ದುಃಖ ಪಡ್ತಿರೋರೆಲ್ಲ ಈ ಸಂಕಲ್ಪ ಮತ್ತೆ ಪೂಜೆನ ಮಾಡಿದ್ರೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಿರ್ವಿಘ್ನವಾಗಿ ನಿಮ್ಮ ಕೆಲಸಗಳು ನೆರವೇರುತ್ತೆ. ಶನಿವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿ ನೀರು ಅಥವಾ ಹೊಳೆ ನೀರು, ಬಾವಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಅದು ಸಾಧ್ಯವಾಗಲಿಲ್ಲ ಅಂದರೆ ಒಂದು ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ. ಇದರಿಂದ ದುರಾದೃಷ್ಟ ಹೋಗಿ ಅದೃಷ್ಟ ಬರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಅವತ್ತಿನ ದಿನ ಮನೆಯ ಮುಂದೆ ರಂಗೋಲಿ ಹಾಕುವಾಗ ಸ್ವಸ್ತಿಕ್ ಹಾಕಿಕೊಳ್ಳಿ. ಹಾಗೆ ಮಾಡಿದ್ರೆ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಬರ್ತಾರೆ ಅನ್ನೋ ಪ್ರತೀತಿನೂ ಇದೆ. ಅವತ್ತಿನ ದಿನ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ, ಸುಂದರಕಾಂಡವನ್ನ ಸಾಧ್ಯವಾದರೆ ಓದಿ, ಇಲ್ಲ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ಅವುಗಳನ್ನು ಕೇಳಿ. ಇದರಿಂದ ಮಾಯಾ, ಮಾಟ ಮಂತ್ರ, ದುಷ್ಟಶಕ್ತಿ ಯಾವುದು ನಿಮ್ಮ ಹತ್ರ ಬರೋದಿಲ್ಲ. ಇದರಿಂದ ವಿಶೇಷ ಫಲಾನೂ ಸಿಗುತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ಹನುಮದೇವರು ಒಬ್ಬ ಕಾಯುವ ದೈವ. ಈ ಪೌರ್ಣಮಿ ಹನುಮ ಜನ್ಮಾಷ್ಟಮಿ ದಿನದಂದು ಎಲ್ಲರ ಮನೆಯಲ್ಲಿ ಪೂಜೆಗಳನ್ನು ಮಾಡಬೇಕು. ಅದರಿಂದ ಸಾಕಷ್ಟು ಪುಣ್ಯ ಲಭ್ಯವಾಗುತ್ತೆ. ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ಮಾಡಿ. ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿದ್ರೂ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತೆ. ಈ ದಿನ ನೀವೇನಾದರೂ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಿಮಗೆ ಅತ್ಯಂತ ಶುಭ ಫಲ ಸಿಗತ್ತೆ. ಈ ದಿನ ಮಾಂಸಾಹಾರ, ಮದ್ಯಪಾನ ನಿಷಿದ್ಧ. ನಿಮ್ಮ ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೀರಿ. ನಿಮ್ಮ ತಾಯಿಗೆ ಯಾವುದಾದ್ರೂ ಉಡುಗೊರೆಗಳನ್ನು ಕೊಡಿ. ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಗೋಮಾತೆ ಇದ್ದರೆ ಅದರ ದರ್ಶನವನ್ನು ಮಾಡಿ ಬನ್ನಿ, ಹಾಗೂ ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಡಿ. ಇನ್ನು ಪೌರ್ಣಮಿಯ ಸಾಯಂಕಾಲ ಚಂದ್ರೋದಯದ ನಂತರ ಅಕ್ಕಿ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಹನುಮಂತನ ದೇವಸ್ಥಾನಕ್ಕೆ ಸಿಂಧೂರ ದಾನ ಮಾಡಿ. ಕೆಂಪು ಬಣ್ಣದ ಹೂಗಳನ್ನು ಕೊಡಿ. ಮತ್ತೆ ನಿಮ್ಮ ಕೈಲಾದಷ್ಟು ವಡೆಯನ್ನ ಮಾಲೆಯನ್ನಾಗಿ ಮಾಡಿ ಸಮರ್ಪಿಸಿ. ಹಾಗೂ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಕೆಲವರು ಎಳ್ಳೆಣ್ಣೆ ಪ್ಯಾಕೆಟ್ ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತಾರೆ. ಈ ಥರ ಯಾವತ್ತೂ ಮಾಡಬಾರ್ದು. ನೀವೇ ನಿಮ್ಮ ಕೈಯಾರೆ ದೀಪವನ್ನು ಹಚ್ಚಬೇಕು. ದೇವಸ್ಥಾನದಲ್ಲಿ ದೀಪ ಹಚ್ಚೋಕೆ ಆಗಲಿಲ್ಲ ಅಂದರೂ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಮಾಡಿ ಬನ್ನಿ. ಈ ಏಪ್ರಿಲ್ 12ಕ್ಕೆ ಅಂದರೆ ಶನಿವಾರ ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಆಯಸ್ಸು, ಆರೋಗ್ಯ, ಸುಖ, ಸಂತೋಷ, ಅಷ್ಟೈಶ್ವರ್ಯಗಳು ಸಿಗತ್ತೆ ಅನ್ನೋ ವಿಶ್ವಾಸ ಪಂಡಿತರಲ್ಲಿ ಇದೆ. ಹಾಗೆ ಪೌರ್ಣಮಿ ದಿನ ತುಂಬಿದ ಚಂದ್ರನನ್ನ ನೋಡಿ ನಿಮ್ಮ ಮನಸ್ಸಲ್ಲಿ ಇರೋ ಕಷ್ಟ, ದುಃಖ ಎಲ್ಲವನ್ನ ಹೇಳ್ಕೊಳ್ಳಿ. ಮುಂದಿನ ಜೀವನದ ಬಗ್ಗೆ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ನಿಮ್ಮ ಸಂಕಲ್ಪ ಪೂರ್ತಿ ಆಗತ್ತೆ. ಈ ದಿನ ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವಿ, ಗೋಮಾತೆ ಹಾಗೆ ಚಂದ್ರನನ್ನ ಪೂಜೆ ಮಾಡೋದ್ರಿಂದ ಕಷ್ಟಗಳು ದೂರ ಆಗತ್ತೆ. ಹಾಗೆ ಶುಭ ಫಲ ಸಿಗತ್ತೆ ಅಂತ ಭಕ್ತರು ನಂಬ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಒಳ್ಳೆಯದನ್ನೇ ಬಯಸೋ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಲಕ್ಷ್ಮೀ ದೇವಿ ಈ ಪೌರ್ಣಮಿಯಂದು ನಿಮ್ಮ ಮನೆ ಬಾಗಿಲಿಗೆ ಬರಲಿ, ನಿಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಧನ್ಯವಾದಗಳು.